ಒಂದಾನೊಂದು ಕಾಲದಲ್ಲಿ ಒಂದು ವಯಸ್ಸಾದ ಅಜ್ಜಿ ಸಣ್ಣ ಹಳ್ಳಿಯಲ್ಲಿ ವಾಸವಾಗಿರ್ತಾಳೆ. ಅವಳು ತುಂಬ ದಯಾಳು ಆಗಿರ್ತಾಳೆ, ಬುದ್ಧಿವಂತಳು ಹಾಗೂ ಯಾವಾಗಲೂ ಕೂಡ ಖುಷಿಯಾಗಿರ್ತಾಳೆ. ಹಳ್ಳಿಯಲ್ಲಿರುವವರು ಅವಳನ್ನ ತುಂಬಾ ಇಷ್ಟಪಡ್ತಾರೆ. ಅಲ್ಲಿರುವಂಥ ಜನರು ಅವರ ಸಮಸ್ಯೆಗೆ ಪರಿಹಾರ ಕೇಳ್ಕೊಳ್ಳಲು ಆ ಅಜ್ಜಿ ಹತ್ರ ಬರ್ತಿರ್ತಾರೆ. ಒಂದಿನ ಅಲ್ಲಿ ಇರುವಂಥ ಯುವಕ ಕೇಳ್ತಾನೆ, ಹೀಗೆ ನೀವು ಯಾವಾಗಲೂ ಇಷ್ಟೊಂದು ಖುಷಿಯಾಗಿರ್ತೀರಾ? ಏನೇ ಆದರೂ ಕೂಡ ಖುಷಿಯಾಗಿರ್ತೀರಲ್ಲ, ನೀವು ಯಾವಾಗಲೂ ಬೇಸರದಿಂದ ಇರೋದನ್ನು ನಾನು ನೋಡೇ ಇಲ್ವಲ್ಲ, ಏನೇ ಕೆಟ್ಟಾದರೂ ಕೂಡ ನೀವು ಬೇಜಾರು ಮಾಡ್ಕೊಳ್ಳಲ್ವಲ್ಲ, ಹೇಗದು ಅಂತ ಕೇಳ್ತಾನೆ. ಆಗ ಅಜ್ಜಿ ನಗ್ತಾ ಹೇಳ್ತಾಳೆ, ಮೈ ಡಿಯರ್, ಜೀವನ ಅನ್ನೋದು ಪೂರ್ತಿ ಏಳು ಬೀಳುವಿನ ಆಟ. ಕೆಲವು ದಿನಗಳು ಒಳ್ಳೆದಿರುತ್ತೆ ಮತ್ತು ಕೆಲವು ದಿನಗಳು ಕೆಟ್ಟದ್ದಿರುತ್ತೆ. ಆದರೆ ನಾನು ಕಲ್ತಿದ್ದೇನೆಂದರೆ, ಖುಷಿ ಅನ್ನೋದು ನಮ್ಮ ಒಳಗಿಂದ ಬರುತ್ತೆ ಹೊರತು ಹೊರಗಡೆ ಏನು ನಡೀತಾ ಇದೆಯಲ್ಲ ಅದರಿಂದಲ್ಲ. ಆಗ ಯುವಕನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಕೇಳ್ತಾನೆ, ಹಾಗಂದ್ರೆ ಏನು? ನೀವು ಹೇಗೆ ಖುಷಿಯಾಗಿರ್ತೀರಾ ಕೆಟ್ಟದಾದರೂ ಕೂಡ? ಆಗ ಅಜ್ಜಿ ತನ್ನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾಳೆ. ನಾನು ಯುವತಿ ಆಗಿದ್ದಾಗ ನನ್ನದೇ ಆದ ಒಂದು ಕುಟುಂಬ ಇತ್ತು. ನನ್ನ ಗಂಡ ಮತ್ತು ನನ್ನ ಮಕ್ಕಳು. ನಾವೇನು ಶ್ರೀಮಂತರಾಗಿರಲಿಲ್ಲ, ಆದರೆ ಖುಷಿಯಾಗಿದ್ವಿ. ಒಂದು ದಿನ ನನ್ನ ಗಂಡನಿಗೆ ಹುಷಾರು ತಪ್ಪಿತು. ಆದರೆ ನಮ್ಮ ಹತ್ರ ಮಾತ್ರೆ ತೊಗೊಳೋದಕ್ಕೂ ಕೂಡ ದುಡ್ಡಿರಲಿಲ್ಲ. ಎಲ್ಲ ರೀತಿಯಿಂದನೂ ಕೂಡ ನಾನು ಪ್ರಯತ್ನ ಮಾಡಿದೆ, ಆದರೆ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ಆ ದಿನ ನನ್ನ ಜೀವನದಲ್ಲಿ ಅತ್ಯಂತ ಕರಾಳವಾದ ದಿನ ಆಗಿತ್ತು. ನಾನು ಅತ್ತೆ ಮತ್ತು ಯಾವಾಗಲೂ ಕೂಡ ನಾನು ನನ್ನ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು. ಆ ಯುವಕ ಕೇಳ್ತಾ ಇದ್ದ ಅಜ್ಜಿ ಕಥೆಯನ್ನು ಮುಂದುವರಿಸಿದ್ಲು. ಕೆಲವು ದಿನಗಳ ನಂತರ ನನಗೆ ಅರ್ಥ ಆಯಿತು, ನಾನು ಈ ಥರ ಇರೋದ್ರಿಂದ ನನ್ನ ಗಂಡ ಖಂಡಿತವಾಗ್ಲೂ ಮತ್ತೆ ನನಗೆ ಸಿಗೋದಿಲ್ಲ, ಮತ್ತೆ ಮರಳಿ ಬರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಆದರೆ ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇತ್ತು. ನಾನು ಖುಷಿಯಾಗಿರೋದಕ್ಕೆ ಏನಾದರೂ ಒಂದು ದಾರಿನ ಕಂಡುಕೊಳ್ಳಲೇಬೇಕಾಗಿತ್ತು. ಆಗ ನನ್ನ ಜೀವನವನ್ನು ಬೇರೆ ರೀತಿಯಾಗಿ ನೋಡೋದಕ್ಕೆ ನಾನು ಪ್ರಾರಂಭಿಸಿದೆ. ಆಗ ನಂಗೆ ಅರ್ಥ ಆಯಿತು, ಜೀವನ ಅನ್ನೋದು ಯಾವಾಗಲೂ ಕೂಡ ಒಳ್ಳೆಯ ಹಾಗೂ ಕೆಟ್ಟ ಕ್ಷಣಗಳಿಂದ ಕೂಡಿರುತ್ತೆ ಅಂತ. ಆವತ್ತು ನಾನು ಡಿಸೈಡ್ ಮಾಡಿದೆ, ನನ್ನ ಕೆಟ್ಟ ಕ್ಷಣಗಳಿಗೆ ನನ್ನ ಸಂತೋಷವನ್ನು ಕದಿಯೋದಕ್ಕೆ ನಾನು ಅವಕಾಶ ಕೊಡಬಾರ್ದು ಅಂತ. ಯುವಕ ಅವಳನ್ನು ಆಶ್ಚರ್ಯದಿಂದ ನೋಡ್ತಾನೆ. ಆದರೆ ನೀವು ಅದನ್ನು ಹೇಗೆ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಅವಳು ನಗ್ತಾ ಹೇಳ್ತಾಳೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ನಾನೇ ಹೇಳ್ಕೊತೇನೆ, ಇಂದು ನನಗೆ ಹೊಸ ದಿನ. ನಾನು ಸಂತೋಷ ಪಡುವಂಥದ್ದು ಏನನ್ನಾದರೂ ಹುಡುಕ್ತೀನಿ. ಕೆಲ ದಿನಗಳು ಇತರ ದಿನಗಳಿಗಿಂತ ಕಠಿಣ ಇರಬಹುದು, ಆದರೆ ನಾನು ಯಾವಾಗಲೂ ಕೂಡ ಸಂತೋಷನೇ ಹುಡುಕ್ತೀನಿ. ಅದು ಚಿಕ್ಕದಾದರೂ ಪರವಾಗಿಲ್ಲ, ಬಹುಶಃ ಅದು ಸೂರ್ಯ ಉದಯಿಸೋದಾದರೂ ಇರಬಹುದು ಅಥವಾ ಹೂ ಅರಳ್ತಾ ಇರೋದಾದರೂ ಇರಬಹುದು. ಯಾವಾಗಲೂ ಕೃತಜ್ಞರಾಗಿರಲು ಏನಾದರೂ ಒಂದು ಇದ್ದೇ ಇರುತ್ತೆ. ಆ ಯುವಕ ಅಜ್ಜಿ ಹೇಳಿದ ಬಗ್ಗೆ ಯೋಚಿಸ್ತಾನೆ, ಮತ್ತೆ ಕೇಳ್ತಾನೆ, ಆದರೆ ನಿಜವಾಗ್ಲೂ ಕೆಟ್ಟದ್ದಾದರೆ ಏನು ಮಾಡ್ತೀರಾ? ಆಗಲೂ ಕೂಡ ನೀವು ಹೇಗೆ ಖುಷಿಯಾಗಿರ್ತೀರಾ ಅಂತ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಅದು ಅಷ್ಟೊಂದು ಸುಲಭ ಅಲ್ಲಪ್ಪ. ನನಗೆ ನಾನೇ ಹೇಳ್ಕೊತೇನೆ, ಎಲ್ಲದೂ ಕೂಡ ಕಳೆದು ಹೋಗುತ್ತೆ. ಕೆಟ್ಟ ಕಾಲವೂ ಕೂಡ ಶಾಶ್ವತವಾಗಿರಲ್ಲ ಅಲ್ಲ. ಕೆಟ್ಟ ಕ್ಷಣ ಬಂದಾಗ ನನಗೆ ನಾನೇ ಹೇಳ್ಕೊತೇನೆ, ಇದು ಕೂಡ ಕಳೆದೋಗುತ್ತೆ ಅಂತಂದ್ಬಿಟ್ಟು. ನಾನು ಯಾವಾಗಲೂ ಕೂಡ ಒಳ್ಳೆಯ ಸಂಗತಿಗಳ ಕಡೆ ಗಮನ ಕೊಡ್ತೇನೆ. ಯಾವುದು ನನ್ನ ಹತ್ರ ಇದೆ ಅಂದರೆ ನನ್ನ ಆರೋಗ್ಯ, ನನ್ನ ಸ್ನೇಹಿತರು ಮತ್ತು ನಾನು ಬದುಕಿರೋದು ಎಷ್ಟು ಸತ್ಯ ಇದೆಯಲ್ಲ ಅದು ಕೂಡ. ಖುಷಿ ಅನ್ನೋದು ಒಂದು ಆಯ್ಕೆ. ನೀನು ಬೇಕಾದರೆ ಕೆಟ್ಟ ಕ್ಷಣಗಳನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆನೇ ಯೋಚಿಸ್ತಾ ನೀನು ದುಃಖ ಪಡ್ಬೋದು, ಅಥವಾ ಒಳ್ಳೆ ಕ್ಷಣಗಳನ್ನು ನೀನು ಆಯ್ಕೆ ಮಾಡಿಕೊಂಡು ಖುಷಿಯಾಗಿಯೂ ಕೂಡ ಇರ್ಬೋದು ಅಲ್ವಾ. ಇದು ಅಷ್ಟೊಂದು ಈಸಿ ಅಲ್ಲ, ಆದರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇದೆ. ಆ ಯುವಕ ಅಮೂಲ್ಯವಾದ ಮಾತಿಗೆ ಧನ್ಯವಾದ ಹೇಳ್ತಾನೆ. ಅಲ್ಲಿಂದ ಅವನು ಹೊರಟು ಮತ್ತು ಅಜ್ಜಿ ಮಾತುಗಳನ್ನು ಅಳವಡಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅವತ್ತಿಂದ ಅವನು ಪ್ರತಿ ಕ್ಷಣವೂ ಕೂಡ ಖುಷಿಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾನೆ. ಅವನಿಗೆ ನಿಧಾನವಾಗಿ ಅರಿವಾಗತೊಡಗತ್ತೆ, ಅವನ ಜೀವನ ಇನ್ನೂ ಚೆನ್ನಾಗಿ ಆಗ್ತಾ ಇದೆ ಅಂತ. ಏನೇ ಕೆಟ್ಟ ಸಂಗತಿ ನಡೆದರೂ ಕೂಡ ಯಾವಾಗಲೂ ಪಾಸಿಟಿವ್ ಆಗಿರೋದನ್ನು ಅವನು ಕಲಿತಾನೆ, ಹಾಗೂ ಸಣ್ಣ ಸಣ್ಣ ಸಂಗತಿಗಳಲ್ಲೂ ಕೂಡ ಖುಷಿಯಾಗಿರೋದನ್ನು ಕಲಿತಾನೆ. ಆ ಅಜ್ಜಿಯ ಕತೆ ಹಳ್ಳಿಯಲ್ಲೆಲ್ಲ ವ್ಯಾಪಿಸುತ್ತೆ. ಅಲ್ಲಿ ಹೆಚ್ಚು ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಖುಷಿ ಅನ್ನೋದು ನಮ್ಮ ಸುತ್ತಲೂ ಇರುವಂಥದ್ದಲ್ಲ, ನಮಗೆ ಏನಾಗತ್ತೆ ಮತ್ತು ನಾವು ಅದನ್ನು ಯಾವ ಥರ ನೋಡ್ತೇವೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಎಲ್ಲ ಕ್ಷಣದಲ್ಲೂ ಕೂಡ ಖುಷಿಯಾಗಿರೋದನ್ನು ನಾನು
ಆ ಅಜ್ಜಿ ಥರ ಕಲ್ತಿದ್ದೀನಿ ಮತ್ತು ಆ ಹಳ್ಳಿ ಖುಷಿಯಿಂದ ತುಂಬಿದ ಸ್ಥಳವಾಗತ್ತೆ. ನಿಜವಾಗ್ಲೂ ನಾವು ಖುಷಿಯಾಗಿರಬೇಕು ಅಂತ ಹೇಳಿದ ಆ ಅಜ್ಜಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಖುಷಿ ಅನ್ನೋದು ಒಂದು ಆಯ್ಕೆ ಮಾತ್ರ, ಅದು ನಮ್ಮ ಒಳಗಿಂದ ಬರುತ್ತೆ. ಜೀವನ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ನಾವು ಸಣ್ಣ ಸಣ್ಣ ಸಂಗತಿಗಳಲ್ಲಿ ಖುಷಿಯನ್ನು ಕಂಡ್ಕೋಬೇಕಾಗತ್ತೆ ಹಾಗೂ ಒಳ್ಳೆಯದ್ರ ಮೇಲೆ ನಾವು ಗಮನ ಕೊಡಬೇಕಾಗತ್ತೆ. ಜೀವನದ ಸವಾಲುಗಳು ಕಳೆದು ಹೋಗುತ್ತೆ, ಆದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಏನಿದೆಯಲ್ಲ ಅದು ಯಾವಾಗಲೂ ಕೂಡ ನಮ್ಮನ್ನು ಸ್ಟ್ರಾಂಗ್ ಆಗಿರೋದನ್ನು ಕಲಿಸುತ್ತೆ. ಧನ್ಯವಾದಗಳು. ನನ್ನ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಕತೆ ನಿಮಗೆ ಇಷ್ಟ ಆಗಿದ್ದೇ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇಂಥದ್ದೇ ಆದ ಹಲವಾರು ಕಥೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.